ಇದು ಕೊಪ್ಪಳ ಕೋಟೆ NH ಬಹದ್ದೂರ್ ಬಂಡೆ. ಈಗ ನಾನು ಹೋಗ್ಬೇಕಾಗಿರೋ ಸ್ಥಳ. ನಮಸ್ಕಾರ ರೀ. ನೀವು ಇಲ್ಲಿ ಪ್ರವಾಸ ಮಿತ್ರ ಅಂತ ಕೆಲಸ ಮಾಡ್ತೀವಿ ಸರ್. ಹೌದ್ರಿ? ಪ್ರವಾಸೋದ್ಯಮ ಇಲಾಖೆಯವರು ನಮ್ಮ ಕೊಪ್ಪಳ ಕೋಟೆ ಬಗ್ಗೆ ಏನು ಹೇಳ್ತೀರಿ ಸರ್? ಬರ್ರಿ ಸರ್, ಎಲ್ಲ ಕೋಟೆ ತೋರಿಸ್ತೀವಿ, ಮಾಹಿತಿ ಹೇಳ್ತೀನಿ. ಹಾಂ ಸ್ವಲ್ಪ ಮೆಟ್ಲು ಹಾಳಾಗ್ಯಾವ್ರಿ. ಹಾಂ ಉಳಿದ ಎಲ್ಲ ಒಂದು ಸುಭದ್ರವಾದಂಥ ಕೋಟೆ ಸರ್. ಎಲ್ಲ ಕೋಟೆಗಳು ನಾನು ನೋಡ್ತಕ್ಕಂಥ ಕೋಟೆಗಳು ಎಷ್ಟೋ ಸ್ವಲ್ಪ ಹಾಳಾಗ್ಯಾವ್ರಿ. ಇದು ಯಾವುದೇ ರೀತಿಯಂತ ಹಾಳಾಗಿಲ್ಲ, ಸುಭದ್ರವಾಗಿರ್ತಕ್ಕಂಥ ಒಂದು ಕೋಟೆ ಸರ್. ಹಾಂ ಹಾಂ ಕೋಟೆ ಹೋಗಂತ ದಾರಿ ಸರ್. ದಾರಿ ಇರ್ಬೋದು. ಬರಬೇಕಾದ್ರೆ ಆಂಜನೇಯನ ದೇವಸ್ಥಾನ ಕಾಣ್ತು. ಎಸ್, ಈಗ ವಿಶೇಷವಾಗಿ ಪೂರ್ವವಾಗಿ ಮುಖವಾಗಿರ್ತಕ್ಕಂಥ ಆಂಜನೇಯ, ಪೂರ್ವ ಮುಖವಾಗಿರುವಂಥ ಆಂಜನೇಯನ ದೇವಸ್ಥಾನ. ಆಂಜನೇಯನ ಒಂದು ಮೂರ್ತಿ. ಹಾಂ, ಮಿನಿಸ್ಟರ್ ಆಫ್ ಟೂರಿಸಂ, ಗೌರ್ಮೆಂಟ್ ಆಫ್ ಇಂಡಿಯಾದವರು ಇಲ್ಲಿ ಮಾಹಿತಿ ಪಡ್ತಾ ಇರ್ತಾರೆ. ಹಾಂ, ಬಾದೂರ್ ಬಂದಿರ್ತಾರೆ. ಓಕೆ. ಹೈದರ್ ಅಲಿಯ ಕಿಲೇದಾರ್ ಶೇಖ್ ಮೊಹಮ್ಮದನು 1782ರಲ್ಲಿ ಈ ಕೋಟೆ ಕಟ್ಸ್ಯಾನಂತಂದು ನಮ್ಗೆ ಈ ಮಾಹಿತಿ ಫಲಕದಿಂದ ತಿಳಿದು ಬರ್ತದೆ. ಬನ್ನಿ ಸರ್. ಸ್ವಲ್ಪ ನೀವು ಹೊತ್ತ ಮುಂದೆ ಏನಾಯ್ತಲ್ರಿ, ಇವೆಲ್ಲ ಬಂಡಿ ಇದಾಗಿಬಿಟ್ಟಾವ್ರಿ. ಹಾಂ, ಸಾಪ್ ಆಗಿದಾವ್ರಿ. ಹಾಂ, ಸ್ಲಿಪ್ ಆಗುತ್ತೆ ರೀ. ಹೌದು. ಬರ್ಬೇಕು. ಓಕೆ. ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಬರೋ ಮುಂದೆ ಇಲ್ಲಿ ಯಾವುದೇ ಮ್ಯಾಗ ನೀರು ಇರಂಗಿಲ್ಲ. ಒಂದು ಲೀಟ್ರ್ ನೀರು ತೊಗೊಂಡು ಬರ್ಬೇಕು. ಸರ್, ನಾವೀಗ ಬಹದ್ದೂರ್ ಬಂಡೆ ಕೋಟೆಯ ಮೊದಲನೇ ದ್ವಾರ ಬಂದು, ಒಟ್ಟ 3 ದ್ವಾರ ಬಂದಿದೆ. ಹಾಂ, ನಾವು ಬಂದಿರೋದು ಈಗ ಮೊದಲನೇ ದ್ವಾರ. ಆಮೇಲೆ ಈ ದ್ವಾರ ಬಾಗಿಲು ವಿಶೇಷ ಏನಂದ್ರೆ ಸರ್, ಡೋರ್ ಇದ್ದು ಇಲ್ಲಿ ನೋಡಿ. ಹಾಂ, ಡೋರ್ ಇದು ಡೋರ್ ಲಾಕ್ ಮಾಡ್ಕೊಂಡ್ರೆ ಇಲ್ಲಿದ ಕಟ್ಟಿಗೆಯಿಂದ ಇಟ್ಟು ಯಾವುದೇ ರೀತಿ ಶತ್ರು ದಾಳಿ ಆಗ್ಬಾರ್ದು ಅನ್ನಕ್ರಿ ಬಾಗಿಲು ಹಾಕಿ ಕಟ್ಟಿಗೆ ಹಾಕಿ ಬಂದೋಬಸ್ತ್ ಮಾಡೋದು. ಹಾಂ, ಸಾಕ್ಷಿ ರೀ ಡೋರ್ ಇದ್ದು. ಹೌದೌದು. ಈ ಕೆಳಗೂ ಇರ್ತೈತ್ರಿ, ಅದು ಮುಚ್ಚದ. ಒಂದೇದ್ರಿ ಇದು, ಒಟ್ಟ 3 ಇದೆ. ಒಂದೇದು ನೋಡಿದ್ವಿ. ಬರ್ರಿ, ಅವ್ರು ಯಾವುದೇ ರೀತಿ ಅಂತ ಅವ್ರಿಗೇನು ತೊಂದರೆ ಆಗ್ಬಾರ್ದು ಹಂಗತಿ ಕಟ್ಟ್ಯಾರ ಸರ್. ನೇರವಾಗಿ ಇಲ್ಲ ಸರ್. ನೋಡಿ ಸರ್, ಸೊಟ್ಟಪಟ್ಟ. ತಿರುಗಿ ಹೌದು. ಬಂದೆ ಸರ್. ಆಮೇಲೆ ನಾವು ಇವಾಗ ಬಂದಿರೋದು ಎರಡನೇ ದ್ವಾರ. ಹಾಂ, ಆಮೇಲೆ ಇದಕ್ಕೂ ಸತ್ಯ ಡೋರಿಂದ ಇದು ಮಾಡೋದು. ಹಾಂ, ಯಾವುದೇ ರೀತಿಯಂತ ಹಾನಿ ಆಗಿಲ್ಲ ಸರ್. ಸುಭದ್ರವಾದಂಥ ಕೋಟೆ. ಹಾಂ, ಇದು ಕಡೆ ಬಾಗ್ಲೇನ್ರಿ ಸರ್? 3ನೇದ್ದು ನೋಡಿ ಸರ್, ಅವಾಗೆಲ್ಲ ಬಂದೂಕು ಕಿಣಿಗಳು ಹೆಂಗೆ ನೋಡಿ ಶತ್ರುಗಳು ಬಂದ್ರಪ್ಪ ಅಂದ್ರೆ ನೋಡಕ್ಕೆ. ನಾವು ಇವಾಗ ಬಂದಿದ್ದು ನಾನು ಹೇಳಿದ್ನ ಒಟ್ಟ 3 ದ್ವಾರ. ಹಾಂ, ಇದು 3ನೇ ದ್ವಾರ. ಹಾಂ 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 ಹಾಂ, ದೀಪ ಇಡೋಕ್ಕೆಲ್ಲ. ಹಾಂ 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 ಹಾಂ, ಇಳಿಗೆ ಅಂತ ಕಟ್ಟಿಗೆ. ಹಾಂ, ಡೋರ್ ಲಾಕ್ ಮಾಡಿಬಿಡ್ತಿದ್ರಿ. ಇದೇನೈತಲ್ಲ ಕಲ್ಲು ಏನೈತಲ್ಲ ಪ್ಲಾಟ್ಫಾರ್ಮ್ ರೀ ಅದು. ಹಾಂ ಹಾಂ ಹಾಂ, ಮದ್ದು ಗುಂಡುಗಳನ್ನ ತರಕ್ಕೆ ಏನೈತಲ್ಲ. ಹಾಂ ಹಾಂ ಹಾಂ, ಯಾವ್ದಾರ ಒಂದು ವಸ್ತು ಇದ್ರ ಮೇಲೆ ಇಟ್ಕೊಂಡು ಹಾಂ ಅನುಕೂಲ ಆಗ್ಲಿ ಅಂತ ಒಂದು ಪ್ಲಾಟ್ಫಾರ್ಮ್ ಮಾಡ್ಯಾರ. ಹಾಂ, ಹಾಳಾಗಿಲ್ಲ ನೋಡ್ರಿ. ಹಂಗೆ ಐತ್ರಿ. ಹೌದು, ಅಲ್ಲಿ ನಿಂತ ಅದ್ರಾಗಿಂದ ಗುಂಡು ಹೊಡ್ಯಾರ್ರಿ ಅವರು ಎಲ್ಲ ಕಳ್ರಿಗೆಲ್ಲ. ತೊಂದರೆ ಆಗ್ಬಿಡ್ತಾರೆ. ಅಲ್ಲಿಂದ ಪ್ಲಾಟ್ಫಾರ್ಮ್ ಮಾಡ್ಕೊಂತಿದ್ರು. ಹಾಂ 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 ಹಾಂ, ಹಂಗ ತಗೊಂಬಂದು ಸೀದಾ ಬಂದು ಅವ್ರಿಗೆ ಅಲ್ಲಿ ಮದ್ದು ಗುಂಡು ಸಪ್ಲೈ ಮಾಡ್ಯಾರ. ನೋಡಿ ಒಟ್ಟ ಏನೂ ಆಗಿಲ್ಲ ಸರ್, ಒಟ್ಟ ಹಾಳಾಗಿಲ್ಲ ಸರ್. ಆಂಜನೇಯ ಮೂರ್ತಿ ಐತಿ, ಪೂಜೆ ಮಾಡ್ಯಾರ. ಹಾಂ, ಆಂಜನೇಯ ಸ್ವಾಮಿ. ಹಾಂ, ಅವು ಶತ್ರುಗಳು ಬಂದಾಗ ಕಾದ ಎಣ್ಣೆ ಸುರಿ ಬಿಡ್ತಿದ್ರು ಸರ್. ಹಿಂಗೆ ಮ್ಯಾಗ ಹತ್ತಾರ ಅನ್ನಕ. ಹಾಂ ಹಾಂ ಹಾಂ, ಓಕೆ ಓಕೆ. ಹೌದ್ರಿ, ಆ ಕಿಟಕಿಯಾಗಿಂದ ಸುರಿ ಬಿಡೋದ್ರಿ.
ಎಲ್ಲ ವ್ಯೂ ಕಾಣುತ್ತೆ. ಹಾಂ ಹಾಂ, ನಿಜವಾಗ್ಲೂ ಬಹದ್ದೂರ್ ಬಂಡಿ ಬಿಡ್ರಿ ಇದು. ಬಹದ್ದೂರ್ ಬಂಡಿ ಅಂತ ಹೆಸರು ಎದಕ್ಕೆ ಬಂತಂದ್ರೆ ಹೈದರಾಲಿಯ ಒಂದು ಬಿರುದು ಸರ್ ಅದು ಬಹದ್ದೂರ್ ಅಂತ. ಹಾಂ ಹಾಂ ಹಾಂ, ಹಾಗಾಗಿ ಓಕೆ ಓಕೆ. ಇದಕ್ಕೆ ಬಹದ್ದೂರ್ ಬಂಡಿ ಅಂತಂದು ಹಾಂ ಇದು ಅಲ್ಲಿ ನಾನು ನೋಡಿದ್ರಲ್ಲ ಹೌದು ಹೌದು. ಐತಿ ಸರ್. ಹಾಂ ಹಾಂ, ಅದು ಕಟ್ಸಿದವ್ರು ಯಾರು ಇದಾರಲ್ರಿ? ಇನ್ನೊಂದ್ಸಲ ಹೇಳ್ರಿ ಸರ್. ಯಾರು ಇದನ್ನ ಬಂದು ಇದನ್ನ ಸರ ಶೇಖ್ ಮೊಹಮ್ಮದ್ ಶೇಖ್ ಮೊಹಮ್ಮದ್. ಹಾಂ ಕಟ್ಸಿದ್ನಂದ್ರೆ ಆಮೇಲೆ ಬಹದ್ದೂರ್ ಅಂತ ಬಂಡಿ ಅಂತ ಹೆಸರು ಬರೋ ಕಾರಣ ಏನಂದ್ರೆ ಅಲ್ಲಿಯ ಬಿರುದು ಸರ್, ಬೇರೆದು ಆ ವ್ಯಕ್ತಿ ಕೊಟ್ಟ ಬಹದ್ದೂರ್ ಅಂತೇಳಿ. ಹಂಗಾಗಿ ಹೆಸರು ಹಾಂ ಓಕೆ. ಪ್ಲಾಟ್ಫಾರ್ಮ್. ಹೌದು ಹೌದು. ಈ ತರ ಪ್ಲಾಟ್ಫಾರ್ಮ್ ಇದ್ದಂತ ಕೋಟೆ ನಾನು ಎಲ್ಲಿ ನೋಡಿಲ್ಲ. ಹಾಂ ಮತ್ತೆ ಮದ್ದುಗೊಂಡು ಅವ್ರಿಗೆ ಅನುಕೂಲ ಆಗ್ಬೇಕಂದ್ರೆ ಹಂಗ ನೋಡ್ರಿ ಅದ್ರ ಮ್ಯಾಗ ಸ್ಲೋಪ್ ಆಗಿ ಹಂಗ ಬಂದ್ ಬಿಡ್ಬೋದ್ರಿ ಅದ್ರ ಮ್ಯಾಗ ಆರಾಮಾಗಿ ಬರ್ಬೋದ್ರಿ. ಮ್ಯಾಗ ಹತ್ತಿ ಹೋಗಿ ಅವ್ರಿಗೆ ಮದ್ದುಗುಂಡು ಕೊಡಕಂತ ಹಾಂ ಪ್ಲಾಟ್ಫಾರ್ಮ್ ಆಗ್ಬಿಟ್ಟ ನೋಡಿ ಸರ್. ಯಸ್. ಇಲ್ಲಿ ಯಾವ ಕೋಟೆ ಮ್ಯಾಗಿಂತ ನೋಡಕಂತೀವ್ರಿ ಅದು ಕೊಪ್ಪಳ ಸರ್. ಹಾಂ ಯಸ್. ಕೊಪ್ಪಳ ಇದು ಬೈಪಾಸ್ ಸರ್ ಹಿಂಗ. ಹಾಂ, ಅದು ಕೋಟೆ ಅಲ್ರಿ? ಅದು ಕೊಪ್ಪಳ ಕೋಟೆ ಸರ್. ಓಕೆ ಅದು ಓಕೆ. ಕೊಪ್ಪಳ ಕೋಟೆ ರೀ, ಅದು ಗವಿ ಮಠ. ಗವಿ ಮಠ, ಗವಿ ಮಠದಿಂದ ಅಶೋಕ ಶಿಲಾಶಾಸನ. ಅಶೋಕ ಶಿಲಾಶಾಸನ. ಇದೆಲ್ಲ ನೋಡ್ಬೋದು ಇಲ್ಲಿ ತನಕ ಕಾಣ್ತದೆ ಹಾಂ, ಸರ್. ಇದು ಬಹದ್ದೂರ್ ಬಂಡಿ ಬಹದ್ದೂರ್ ಬಂಡಿ. ಹಾಂ, ಗ್ರಾಮ. ಗ್ರಾಮ. ಯಸ್. ಆಮೇಲೆ ಇದು ಒಂದು ವಿಶೇಷ ಸರ್ ಬಂಡಿ ಸರ್. ಹಾಂ ಹಾಂ, ಈ ಕೋಟೆ ಕೆಳಗಿರೋದು ಅದು ಸರ್, ಏನ್ರಿ ಸರ್ ಅದು? ಅದು ಬಂಜಾರ ಸಮುದಾಯದ ಸೇವಾಲಾಲ್ ಕಟ್ಟೆ ಸರ್. ಓಹೋ ಹೋ ಹೋ. ಇದು ನಮ್ಮ ಹೋಳಿ ಉತ್ಸವ ಅಂತ ಮಾಡ್ತಾರೆ ಪ್ರತಿ ವರ್ಷ. ಹೌದು ಹೌದು ಹೌದು. ನಮ್ಮ ಎಲ್ಲಾ ರಾಜ್ಯದವರು ಅಂತ ಬರ್ತಾರೆ ಸರ್ ಇಲ್ಲಿ. ಹೌದ್ರಿ? ಹಾಂ ಹಾಂ, ಇದು ಒಂದು ವಿಶೇಷವಾದಂತದ್ದು ಸರ್. ಹೌದು ಹೌದು ಬಿಡ್ರಿ. ಹೋಳಿ ಉತ್ಸವ ಅಂತಂದು ನಮ್ಮ ಕೊಪ್ಪಳದಾಗ ಒಂದು ವಿಶೇಷವಾಗಿ ಹೋಳಿ ಉತ್ಸವ ಮಾಡ್ತಾರೆ ಸರ್. ಹೌದ್ರಿ, ಅವಾಗೆಲ್ಲ ಜನ ಇಲ್ಲಿ ಸೇವಾಲಾಲ್ ಕಟ್ಟೆ ಸರ್ ಅದು ಬಹಳ ದೊಡ್ಡ ಸೇವಾಲಾಲ್ ಕಟ್ಟೆ ಏನ್ರಿ? ಹಾಂ ಹಾಂ, ಅದು ಒಂದು ಟೂರಿಸಂ ಪ್ಲೇಸ್ ಸರ್. ಹೌದೌದು. ಇದು ಇದು ಹೊಸದಾಗಿದಲ್ಲ ಸರ್, ಐತಿಹಾಸಿಕ ಸರ್, ಪೂರ್ವ ಐತಿಹಾಸಿಕ ಸ್ಥಳ ಸರ್ ಅದು. ಹಾಂ ಹಾಂ, ಶಿವಲಾಲ್ ಕಟ್ಟೆ ಸರ್. ಅದ್ ನಡುವೆ ಇದೆ ಅಲ್ರಿ, ಅದನ್ನೇ ಸೇವಾಲಾಲ್ ಕಟ್ಟೆ. ಇದು ಪ್ರತಿ ವರ್ಷ ಹೋಳಿ ಹುಣ್ಣಿಮೆ ಹಾಂ ಹೋಳಿ ಉತ್ಸವ ಅಂತ ಮಾಡ್ತಾರೆ ಹಾಂ ಸರ್. ಹಾಂ ಹಾಂ ಬಹಳ ಜನ ಬರ್ತಾರೆ, ಎಲ್ಲಾ ರಾಜ್ಯದಿಂದನೂ ಇಲ್ಲಿ ಬರ್ತಾರೆ ಸರ್. ಹಾಂ ಹಾಂ ಹಾಂ, ಒಳ್ಳೆ ಚೆನ್ನಾಗಿ ಕಾರ್ಯಕ್ರಮ. ಕಾರ್ಯಕ್ರಮಗಳೆಲ್ಲ. ಅದ್ರ ಹಿಂದ್ಗಡೆ ಇರೋದ ನಮ್ಮ ಹಾಂ, ಬಹದ್ದೂರ್ ಬಹದ್ದೂರ್ ಬಂಡೆ. ನೋಡ್ತಾರೆ ಎಷ್ಟು ಚಂದ ಐತಿ. ಒಂಥರ ಇಲ್ಲಿ ಏನು ಫೀಲ್ ಆಗುತ್ತೆ ಅಂದ್ರೆ ಭಾರತ್ ನಕಶ್ ಟೈಪ್ ಕಟ್ಟಿದಂಗೆ ಕಾಣಿಸುತ್ತೆ. ಹೌದು ಹೌದು ಹೌದ್ರಿ ಹೌದ್ರಿ. ಈ ಇಲ್ಲಿಂದ ದಕ್ಷಿಣ ಭಾರತ ನಕಶ್ ಟೈಪ್ ಕಟ್ಟ್ಯಾರ ಅನ್ನೋ ಒಂದು ಫೀಲಿಂಗ್. ಯಸ್, ಇಲ್ಲಿಂದ ಸೇಮ್ ಹಂಗ ಇಲ್ಲಿವರೆಗೆ. ನೋಡ್ರಿ ಅಕ್ಕ. ಇಲ್ಲಿವರೆಗೆ. ನಕಶ್ ಹಾಂ, ಟೈಪ್ ಕಟ್ಟ ಹೌದು ಹೌದು ಹೌದು. ವಿಶೇಷವಾಗಿ ಎರಡು ದಾರಿ ಇದೆ ಸರ್. ನಾವು ಹಿಂಗ್ ಹೋಗ್ಬೋದು, ಹಿಂಗ್ ಹೋಗ್ಬೋದು. ಹಾಂ 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 ಹಾಂ, ಯಾವುದು ಪರಿಸ್ಥಿತಿ ಒಳಗ ಅವ್ರು ಬಳಸಿಂತಿದ್ರು. ಇದನ್ನ ಬಳಸ್ತಿದ್ರಿ? ಅಲ್ಲಿ ಏನಾರ ಶತ್ರುಗಳು ಅಟ್ಯಾಕ್ ಮಾಡಿದ್ರಪ್ಪ ಅಂದ್ರೆ ಹಿಂಗ್ ಹೋಗಿ ಹಿಂಗ್ ಬಂದು ಹಿಂಗೆ ಬಂದ. ಹಾಂ ಹಾಂ, ಕನ್ಫ್ಯೂಸ್ ಮಾಡೋರು. ಇನ್ನೊಂದು ನಾನು ವಿಶೇಷವಾಗಿ ಹೇಳ್ತೀನಿ, ಶೌಚಾಲಯಗಳು ಅದ ನೋಡಿ ಸರ್. ಇದೇನ್ರಿ? ಅಲ್ಲಿ ಮೇಲೆ ಹತ್ಬೋದ್ರಿ? ಶೌಚಾಲಯಗಳನ್ನ ಅವ್ರು ಇದನ್ನ ಮಾಡ್ತಿದ್ರು ಅಂತ ಅದು ಕಾಣುತ್ತೆ ಹಾಂ ಹಾಂ ಹಾಂ, ಓಕೆ ಓಕೆ. ಸೈನಿಕರಿಗೋಸ್ಕರ ರೆಸ್ಟ್ ಮಾಡಂತ ಸೈನಿಕರು. ಹಾಂ ಓಕೆ ಓಕೆ. ಮಳೆ ಗಿಳೆ ಬಂತು. ಸ್ಟೋರೇಜ್ ಮಾಡಂತದ್ದು, ಹಾಂ 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 ಮದ್ದುಗುಂಡುಗಳ ಸ್ಟೋರೇಜ್, ಇಲ್ಲಾಂದ್ರೆ ಅವ್ರಿಗೆ ವಿಶ್ರಾಂತಿ ಪಡಕ್ಕಂತ ಹಾಂ, ಜಾಗ. ನೀವು ಈಗ ಬಂದ್ರಲ್ಲ, ಇದೊಂದು ಶಾಸನ ಐತೆ. ಹಾಂ, ಆಮೇಲೆ ಸರ್ ಇದು ಶಾಸನ ಸರ್. ಈ ಕೋಟೆ ಬಗ್ಗೆ ಯಾವಾಗ ಕಟ್ಸಿದ್ರು, ಯಾರು ಕಟ್ಸಿದ್ರು, ಯಾರು ಜೀರ್ಣೋದ್ಧಾರ ಮಾಡಿದ್ರು ಅನ್ನೋದು ಇದು ಶಾಸನ ಸರ್. ಇದು ಬಹುಶಃ ಪರ್ಷಿಯಾ ಭಾಷೆ ಇಲ್ಲ ಆ ಟೈಪ್ ಭಾಷೆನಾಗ ಬರ್ದಾರ್ರಿ ಇದನ್ನ. ಹಾಂ ಓಕೆ. ದಯವಿಟ್ಟು ನಾನು ಇಲ್ಲಿ ಸ್ಥಳೀಯರಾತು ಯಾರಾತು ಟೂರಿಸ್ಟ್ ಬಂದಾಗ ಇಲ್ಲಿ ಒಂದು ಸ್ವಲ್ಪ ಕಲ್ಲಿಲ್ಲಿ ಕಿತ್ತಾರ ನೋಡ್ರಿ, ಈ ಥರ ಹಾಳು ಮಾಡ್ಯಾರ. ಈ ಥರ ಹಾಳು ಮಾಡ್ಯಾರ. ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಹಾಳು ಮಾಡಬೇಡ್ರಿ. ಮುಂದೆಲ್ಲ ನಾವು ಪೀಳಿಗೆಗೆ ನಮ್ಗೆ ಇತಿಹಾಸ ಬೇಕು. ಹಂಗಾಗಿ ದಯವಿಟ್ಟು ಇಲ್ಲಿ ನೋಡ್ರಿ, ಇಲ್ಲಿ ಮಾಡ್ಯಾರ್ರಿ. ದಯವಿಟ್ಟು ಆ ಥರ ಮಾಡಬೇಡ್ರಿ. ಮಾಡ್ಯಾರ್ರಿ. ನಾವು ಇತಿಹಾಸ ಸೃಷ್ಟಿ ಮಾಡೋಕೆ ಆಗಂಗಿಲ್ಲ, ಹಾಳು ಮಾಡಬಾರ್ದು. ಇಲ್ಲಿ ನೋಡ್ರಿ ಅಕ್ಕ, ಈ ಥರ ದಯವಿಟ್ಟು ನಾವು ಎಲ್ಲರಿಗೆ ನಾವು ಮನವರಿಕೆ ಮಾಡ್ಕೊಂತೀವಿ, ಕೈ ಮುಗಿದು ಕೇಳ್ತೀವಿ. ಹೌದು ಹೌದು, ದಯವಿಟ್ಟು ಯಾರು ಈ ಥರ ಶಾಸನಗಳನ್ನ ಕೆಡಿಸೋದು ಮಾಡಬೇಡ್ರಿ. ಹೌದು ಮುಂದೆ ನಮ್ಮ ಪೀಳಿಗೆ ಬೇಕು. ಬೇಕು. ಹಾಂ ಹಾಂ, ಒಟ್ಟೆ 5 ಶಾಸನ ಅದಾವ ಅಂತಂದು ಈಗ ಮಾಹಿತಿ ಬೋರ್ಡ್ ಅಂತ ತಿಳಿದ್ಬಿಡ್ತೀವಿ. ಇವಾಗ ಅದು ಒಂದು ಶಾಸನ, ಹಾಂ, ಎರಡನೇದು. ಹಾಂ ಹಾಂ, ಶಾಸನ. ಓಕೆ. ಹಾಂ, ಯಸ್, ಕಾಣುತ್ತಾ ಶಾಸನ? ಹೌದು ಹೌದು. ಕಾಣುತ್ತೆ. ಸ್ವಲ್ಪ ಎಲ್ಲ ಡೇಟ್ಸ್ ಎಲ್ಲ ತಾರೀಖುಗಳೆಲ್ಲ ಇದ್ದಂಗೆ ಇದಾವ್ರಿ ಅದ್ರಾಗ. ಆಮೇಲೆ ವಿಶೇಷ ಅಂತಿದೆ, ಇದೇನೈತಲ್ಲ ದ್ವಾರ ಬಾಗಿಲ ಅಲ್ರಿ, ಇದು ಕಮಾನ್ ರೀ. ಕಮಾನ್. ಹಾಂ, ಭಾಳ ಕಮಾನ್. ಅವು ಮೂರು ಬಾಗಿಲುಗಳು. ಹಾಂ, ಕಮಾನ್. ಕಮಾನ್. ಹಾಂ ಹಾಂ ಹಾಂ, ಇದು ಸ್ವಲ್ಪ ಎಲ್ಲ
ವಿಶ್ರಾಂತಿ ಎಲ್ಲ ಪಡಿಲಿಕ್ಕೆಲ್ಲ. ಹಾ ಆಮೇಲೆ ಕೋಟೆಯ ಒಂದು ಕೊನೆಯ ಕಮಾನ್ ಸರ್. ಹಾ ಎಷ್ಟು ಚೆನ್ನಾಗಿದೆ. ಅದ್ಭುತ. ಹಾ ಇದು ಕೊನೆ ಹಂತ ಅಂತ ಕಾಣುತ್ತೀರಿ ಇದು ಕೋಟೆದು. ಆಮೇಲೆ ವಿಶೇಷ ಸರ್ ಇನ್ನೊಂದು ಶಾಸನ ಐತಿ. ಹಾ ಬರ್ರಿ. ಇದು ಶಾಸನ ಸರ್. ಹಾ ಎಷ್ಟು. ಆಮೇಲೆ ಹಿಂಗ್ ಒಳಗನು ಹೋಗ್ಬೋದ್ರಿ ನಾವು. ಹಾ ಇಲ್ಲ ಹಂಗೆ ಕಮಲೆ ಅಂತ ಹಿಂಗ್ ಹೋಗಂತ ಅವ್ರು ರಾಶಿದಾರಿ ಸರ್. ಏನ್ ಆಗೈತಿ ಅಟ್ಯಾಕ್ ಆದಾಗ ಹಾ, ಅವ್ರು ಈ ಕಡೆನೂ ಬರ್ಬೋದು. ಹಾ ಹಾ ತಪ್ಸ್ಕೊಂಡು ಬಂದು. ಹಾ ಆಮೇಲೆ ವಿಶ್ರಾಂತಿ ಕೊಠಡಿನ ಸರ್ ಇವು. ಹಾ ಇವೆಲ್ಲ ವಿಶ್ರಾಂತಿ ಕೊಠಡಿ. ವಿಶ್ರಾಂತಿ ಕೊಠಡಿ ಹಾ ಹಾ ಅಲ್ಲೆಲ್ಲ ನೋಡಿ ಸರ್ ಪ್ಲಾಟ್ಫಾರ್ಮ್ ಗಚ್ ಹಾ ಖರ್ಚು ಹಾಕ್ಯಾರ ನೋಡ್ರಿ. ಎಲ್ಲಲ್ಲಿ ಗಚ್ ಕಿತ್ತೋಗ್ಯಾವ ಸರ್. ಈ ತರ ಗಚ್ ಮಾಡ್ಯಾರ ಅಂದ್ರೆ ಅವ್ರೊಂದ್ ಯಾವ್ದಾರ ಒಂದು ವಸ್ತು ಬಳಸ್ತಿದ್ರು ಸರ್ ಮದ್ದುಗೊಂಡು ಮಾಡಾಕ. ಪ್ಲಾಟ್ಫಾರ್ಮ್ ನೋಡಿ ಸರ್. ಆಮೇಲೆ ನೀರು ಬಂದಂತ ನೀರು ಹಾ 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 ಎಸ್ ಇದಕ್ಕೆ ಡೋರ್ ನಾಬ್ ಇದು ಅದ ನೋಡ್ರಿ. ಎಸ್ ಆಮೇಲೆ ಮದ್ದುಗೊಂಡು ಶೇಖರಣೆ ಮಾಡ್ತಾರೆ. ಒಂದು ಇದು room ಸರ್ ಮೇಲೆ. ಹಾ ಹೌದು ಹೌದು. ಆಮೇಲೆ ವಿಶೇಷತೆ ಅವರು ಏನ್ ಮಾಡ್ತಿದ್ರು ಅಂದ್ರೆ ಸರ್ ಹಾ ಮಳೆ ನೀರನ್ನ ಸಂಗ್ರಹಣೆ ಮಾಡ್ತಿದ್ರು. ಹಾ ಹಾ ಇಲ್ಲಿ ನೀರನ್ನ ಅವರು ಉಪಯೋಗ ಉಪಯೋಗ ಮಾಡ್ತಿದ್ರು. ಹೌದ್ರಿ. ಹಾ ಹಾ ಗಟ್ಲೆ ಅವನ್ನ ಉಪಯೋಗ ಮಾಡ್ತಿದ್ರು. ಹೌದು. ಕೆಳಗಿಂತ ತರಕ್ ದೂರ ಆಗುತ್ತೆ. ಹೌದು ಯಾವುದು ಸಾಧ್ಯ ಇಲ್ಲ ಬಿಡ್ರಿ. ಹಾ ಪಾಯಿಂಟ್ ಚೆನ್ನಾಗಿ. ಹಾ ಪಾಕಶಾಲೆ ಏನ್ರಿ ಸರ್? ಉಪಯೋಗ ಮಾಡ್ತಿದ್ರು ಅಂತ ಎಲ್ಲ. ಹಾ ಹಾ ಒಳ್ಳು ಎಲ್ಲ ಮಸಾಲೆ ಗಿಸಾಲೆ ಎಲ್ಲ ಮಾಡ್ಕೊಳಕ್. ಬರ್ರಿ ಸರ್ ವಿಡಿಯೋ ಬೇಕಾದಂಗೆ ಮಾಡಿ. ಓಹೋ ಹೋ ಹೋ ಇಡೀ ಕೋಟೆದೆಲ್ಲ ಪೂರ್ತಿ ಬರುತ್ತೆ ನೋಡ್ರಿ. ಒಂಥರ ಭಾರತ್ನಾಗ ಸ್ಟೆಪ್. ಯಸ್ 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 ಅಲ್ಲಿ ಮೇಲೆ ತಲೆ ಕಾಣುತ್ತಾ ಕಾಣ್ತಾರೆ. ಪೂರ್ತಿ. ಇದಕ್ಕೆ ಅದಕ್ಕೆ ಟಚ್ ಮಾಡಿ. ಯಸ್ ಅದೂ ಹೊಂಡ ಏನ್ರಿ? ಹ್ಞೂ ರೀ ಹೊಂಡ ರೀ. ಹಾಂ ಭಾರತ್ನಾಗ ಸ್ಟೆಪ್ ತೋರಿಸ್ರಿ ಸರ್. ಆಮೇಲೆ ಸರ ಇಲ್ಲಿ ತುಂಗಭದ್ರಾ ಡ್ಯಾಮ್ ಕಾಣುತ್ತೆ ನೋಡ್ರಿ. ಯಸ್ ತುಂಗಭದ್ರಾ ನೀರು ಇಲ್ಲಿಂತ ಮ್ಯಾಗ ಹಾ, ಹಾ, ಬಾದರ್ಬಂಡಿ ಕೋಟೆ ಮ್ಯಾಗ ಕುಂತ ನೋಡ್ರಿ ನಿಂತ್ಕೊಂಡ್ಮ್ಯಾಗ ಅದು ಎಷ್ಟು ಹೆಂಗೆ ಕಾಣುತ್ತೆ ನೋಡ್ರಿ. ಪೂರ್ತಿ. ಹ್ಞೂ ಹಾಂ ಆ ಮಾಹಿತಿ ಪಂಕ ನೋಡಿದ ಹಾ, ಹಾ. ಮಾಹಿತಿ ಪ್ರಕಾರ ಹಾಂ ಹೈದರಾಬಾದ್ ನಿಜಾಮ್ರು ಮತ್ತು ಶಿವಾಜಿ ಮಹಾರಾಜ ಇದನ್ನ ವಶಪಡಿಸ್ಕೊಂಡಿದ್ದಂತ ಅದ್ರಾಗ ಮಾಹಿತಿ ಐತಿ. ಆಯ್ತು ರೀ. ಹಾಂ ಹಾಂ ಎಷ್ಟೊಳಗೆ ಇರ್ಬೋದು ಸರ್ ಇದು ಹೊಂಡ? ಭಾಳ ಉದ್ದ ಐತಿ ಸರ್. ಹಾಂ ಹಾಂ ಒಳಗೆ ಐತ್ರಿ. ಭಾಳ ಆಳವಾಗೈತಿ ಸರ್. ಹಾಂ ಹಾಂ ಯಾರ ಟೂರಿಸ್ಟ್ ಬಂದ್ರು ಹಾಂ ಮ್ಯಾಗ ನಿಂತ್ಕೊಂಡು ಹಾಂ ಕರ್ಕೊಂಡ್ಬೋದ್ರಿ. ಅದ್ರೊಳಗೆ ಇಳೆ ಪ್ರಯತ್ನ ಮಾಡ್ಬೋದು. ಇದ್ರಾಗ ಒಂದು ಇನ್ನೊಂದು ಬಾವಿ ಐತ್ರಿ. ಅದು ಹಾಂ ಹಾಂ 7 ವರ್ಷಿನ ನೂಲು ಅಷ್ಟು ದೊಡ್ಡದೈತಿ. ಅಂತಲ್ಲೆಲ್ಲ ಹೋಗ್ಬಿಡ್ರಿ ಅಪಾಯ ಐತಿ. ಹಾಂ ಓಕೆ ಓಕೆ. ದೂರ ನಿಂತು ನೋಡ್ಬೇಕು. ನೀರ ಪರಾಗ ಈಜ್ಬೇಕು. ಹಾಂ ಜಯ ವಿಜಯ ಗಣೇಶ ಶಿವ ದೇವಾಲಯ. ಮುಸಲ್ಮಾನರ ಕೋಟೆಯಲ್ಲಿ ಶಿವ ದೇವಾಲಯನ ಅವರು ಕಟ್ಟಿಸಿದ್ರು. ವಿಶೇಷತೆ ಈಗ ನಾವೇನು ಬಾದರಬಂಡಿ ಕೋಟೆ ಮ್ಯಾಗ ಬಂದೀವಲ್ಲ, ಆಮೇಲೆ ಇದು ಇಲ್ಲಿ ನಮ್ಮ ಕೊಪ್ಪಳ ನಗರದಲ್ಲಿ ಇರ್ತಕ್ಕಂಥ ಪ್ರವಾಸಿ ತಾಣಗಳು ಒಟ್ಟ ಒಂದು 4 ಅದಾವ್ರಿ. ಇದು ಬಾದರಬಂಡಿ ಕೋಟೆ, ಇದು ಒಂದ್ರಿ ಕೊಪ್ಪಳ ಕೋಟೆ, ಗವಿಮಠ, ಆಮೇಲೆ ಗವಿಮಠದಿಂದ ಅಶೋಕ ಶಿಲಾಶಾಸನ, ಆಮೇಲೆ ಪಾಲ್ಕಿಗುಂಡ ಮೇಲೆ ಮಳಿಮಲ್ಲೇಶ್ವರ ಒಂದು ಅಶೋಕ ಶಿಲಾಶಾಸನ ಐತಿ. ಆಮೇಲೆ ಅದ್ರ ಮ್ಯಾಗ
ಮೂರಿರ ಮನೆಗಳು ಅಂತಂದು ಹಾಂ ಹಿರೇಬೆನ್ ಕಲದ ಆ ಟೈಪ್ ಅಲ್ಲಿ ಮಾಡ್ಬೋದು ರೀ 4-5 ಪ್ಲೇಸ್ ಮಿಸ್ ಮಾಡ್ತೀವಿ ಆಮೇಲೆ ಮಕ್ಕಳ ಸತಿ ನೀವು ಕರ್ಕೊಂಡ್ಬರ್ಬೋದು ಒನ್ ಡೇ ಟ್ರಿಪ್ ಆರಾಮಾಗುತ್ತೆ ಪಿಕ್ನಿಕ್ 4-5 ಹೌದು ಕೋಟೆ ನೋಡಿ ಹೌದು ಬಂದು ಇಲ್ಲಿ ಊಟ ಮಾಡ್ಕೊಂಡು ಅಲ್ಲಿ ಬಂದು ಇಲ್ಲಿ ಊಟ ಮಾಡಿ ಒಂದ್ ದಿವಸ ಎಲ್ಲದು ನೀವು ನೋಡಿ ಹೋಗಂತ ಒಂದ್ ದಿವಸ ಬರ್ಬೋದ್ರಿ ಪಿಕ್ನಿಕ್ ಬರ್ಬೋದು ಹಾಂ ರಾತ್ರಿ ಹಾಂ ಪಂಜ್ ಹಚ್ತೀರ ಹೌದು ಹೌದು ಇದು ಸರ್ ಇದು ಒಂದು ಗೆಸ್ಟ್ ಹೌಸ್ ರೀ ಹಾಂ ಮಹಾರಾಜರಿಗೆ ಹಾಂ 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 ಅವ್ರಿಗೆ ಇರ್ಲಿಕ್ಕೆ ಒಂದು ಕಾಲದಾಗ ಇಲ್ಲಿ ಹೋಗ್ಬೇಕಂದ್ರೆ ಸಾಧ್ಯನೇ ಇರಲಿಲ್ಲ ಬಿದ್ದದ್ರಿ ಅದು ಹಾಂ ಅರ್ಧಕ್ಕೆ ಜಾಸ್ತಿ ಬಿದ್ದದ್ರಿ ಓ ಬಂತ್ರಿ ಆನಂದ ಭಯಂಕರ ಮಳೆ ಹಾಂ ದೊಡ್ಡದೈತಿ ಭಾಳ ದೊಡ್ಡದಾಯ್ತು ರೀ ಇದು ಬಾಕ್ಲ ಅನ್ನೋದು ಅಷ್ಟು ಮಾಹಿತಿ ನಮ್ಗೆ ಹಾಂ 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 ಹೊಡೆದು ಹಾಂ ಇದನ್ನು ಉಪಯೋಗ ಮಾಡ್ಕೊಂಡ್ರೆ ಹಾಂ ಹಾಂ ಇಲ್ಲೇನಾದ್ರು ಹೌದು ಹೌದು ಹಾಂ ಹೌದು ಮತ್ತು ಅಲ್ಲಿಂದ ಕೆಳಗಿಂದೆಲ್ಲ ಏನು ತರೋದು ಅಂತೇಳಿ ಹಾಂ ಅದ್ಭುತ ಕೋಟೆ ಮೇಲಿನ ದೃಶ್ಯ. ಕೋಟೆ ನೀರೆಲ್ಲ ಹೋಗ್ಲಿಕ್ಕೆ ದಾರಿ ಎಲ್ಲ ಸೈನಿಕರ ವಸತಿ ಗೃಹ ಎಲ್ಲ ಬಿದ್ದೋಗಿದ್ದಾವೆ ಅದ್ಭುತ ಕೋಟೆ ದೃಶ್ಯ ಇಲ್ಲಿಯೂ ಕೂಡ ಒಂದು ದೇವಸ್ಥಾನ ಆಮೇಲೆ ಸರ್ ನಿಮ್ಮೊಂದು ಈ ಬಾದರಬಳ್ಳಿ ಕೋಟೆಯ ವಿಶೇಷತೆ ಏನಂದ್ರೆ ಸೈನಿಕರು ಒಂದೊಂದು ಇದ್ರೊಳಗೆ ಇಲ್ಲಿ ಇರ್ತಕ್ಕಂಥ ಸೈನಿಕ ಕಾವಲುಗಾರರಿಗೆ ಅವ್ರಿಗೆ ಶೌಚಾಲಯವನ್ನು ಅವಾಗ ನಿರ್ಮಾಣ ಮಾಡಿದ್ರೆ ಅದು ಶೌಚಾಲಯ ಈಗ ನೋಡಿ ಬರ್ರಿ ಸರ್ ತೋರಿಸ್ತೀನಿ ಓಕೆ ಹೌದಲ್ರಿ ಶೌಚಾಲಯ ಒಬ್ಬ ವ್ಯಕ್ತಿ ಆರಾಮಾಗಿ ಕೂಡ್ಬೋದು ಆಮೇಲೆ ಇಲ್ಲಿ ಕನ್ನಡಿ ಇಡಕ್ಕೆ ಇದು ಮಾಡ್ತಾರೆ ಇಲ್ಲಿ ಹಾಂ 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 ಕನ್ನಡಿ ಇರ್ಲಿಕ್ಕೆ ಜಾಗ ಅವರು ಬಂದಾಗ ಸತೆ ಏನು ಆಗ್ಬಾರ್ದು ಕೆಲವೆಲ್ಲ ನೋಡ್ರಿ ಬೆಳಕಿನ ಕಿಂಡಿಗಳು ಕಿಂಡಿಗಳು ನೋಡ್ರಿ ಈಗಿನ ಶೌಚಾಲಯ ಬಳಸ್ಕೊಂಡಾರ ಅವಾಗಿನ ಕಾಲದ ಶಬಾಷ್ ಸಭಾ ಮಂಟಪ ನೇರ ಅಲ್ಲಿಂದ ನೋಡ್ರಿ